Good morning, students. Today I will teach you how to convert questions in direct speech into indirect speech. First of all, you should recall that there are two types of questions. First, yes or no questions which begin in auxiliary verb. Second, WH questions which begin in a question word. Question words, as you know, are words which begin with WH. What, when, where, how, why, how much, how many. These are called WH words. Questions which begin with these WH words are called WH questions. So, ವಿದ್ಯಾರ್ಥಿಗಳೇ ಇವತ್ತು ನಾನು ನಿಮಗೆ ಕ್ವೆಶ್ಚನ್ಸ್ ಅನ್ನು ಹೇಗೆ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಎರಡು ರೀತಿಯ ಕ್ವೆಶ್ಚನ್ಸ್ ಇದೆ ಅಂತ ನಿಮ್ಗೆ ಗೊತ್ತಿದೆ. ಫಸ್ಟ್ನೇದು ಎಸ್ ಆರ್ ನೋ ಕ್ವೆಶ್ಚನ್ ಅಂತ ಹೇಳ್ತೀವಿ. ಇದು ಆಕ್ಸಿಲರಿ ವರ್ಬಿಂದ ಶುರುವಾಗುತ್ತೆ. ನಿಮ್ಗೆ ಗೊತ್ತಿದೆ ಆಕ್ಸಿಲರಿ ವರ್ಬ್ ಬಿ ಫಾರ್ಮ್, ಹ್ಯಾವ್ ಫಾರ್ಮ್, ಡೂ ಫಾರ್ಮ್, ವಿಲ್, ಶಾಲ್, ಮೇ, ಮಸ್ಟ್, ಕ್ಯಾನ್, ನೀಡ್ ಟು, ಡೇ ಟು, ಇವು ಆಕ್ಸಿಲರಿ. ಅದಕ್ಕೂ ಸಂಬಂಧಪಟ್ಟ ಫಾರ್ಮ್ಸನ್ನೆಲ್ಲ ನೀವು ಪ್ರೀವಿಯಸ್ ಸೆಮಿಸ್ಟರಲ್ಲಿ ಕಲ್ತ್ಕೊಂಡಿದ್ದೀರಾ. ಸೊ ಹಾಗಾಗಿ ಆ ಆಕ್ಸಿಲರಿಯಿಂದ ಶುರುವಾಗುವಂಥ ಕ್ವೆಶ್ಚನ್ಸನ್ನು ಎಸ್ ಆರ್ ನೋ ಕ್ವೆಶ್ಚನ್ಸ್ ಅಂತ ಕರಿತೀವಿ. ಯಾಕೆ ರೀತಿ ಕರಿತೀವಿ ಅಂತಂದರೆ ಆ ಕ್ವೆಶ್ಚನ್ಸ್ಗೆ ಉತ್ತರ ಎಸ್ ಅಥವಾ ನೋ ಅಂತ ಆಗಿರುತ್ತೆ. ಸೊ ಹಾಗಾಗಿ ಅವುಗಳನ್ನು ಎಸ್ ಆರ್ ನೋ ಕ್ವೆಶ್ಚನ್. ಸೊ ಈ ಸೆಷನಲ್ಲಿ ನಿಮಗೆ ನಾನು ಎಸ್ ಆರ್ ನೋ ಕ್ವೆಶ್ಚನ್ಸನ್ನು ಹೇಗೆ ನಾವು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲನೇ ಉದಾಹರಣೆ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ಅಸರ್ಟಿವ್ ಸೆಂಟೆನ್ಸಿಗಿಂತ ಕ್ವೆಶ್ಚನ್ಸನ್ನು ಕನ್ವರ್ಟ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ, ಯಾಕೆಂದರೆ ಸ್ಟೆಪ್ಸ್ ಜಾಸ್ತಿ ಬರುತ್ತೆ. ಎಸ್ ಆರ್ ನೋ ಕ್ವೆಶ್ಚನ್ ವಿಚ್ ಬಿಗಿನ್ಸ್ ವಿತ್ ಆಕ್ಸಿಲರಿ ಅಂತ ಅಲ್ಲಿ ಟೈಟಲ್ ಕೊಟ್ಟಿದ್ದೀನಿ. ಒಂದು ಉದಾಹರಣೆ ಕೊಟ್ಟಿದ್ದೀನಿ ನೋಡಿ. ಹಿ ಆಸ್ಡ್, ಡಬಲ್ ಇನ್ವರ್ಟೆಡ್ಸ್, ಆರ್ ಯು ಕಮಿಂಗ್ ಹೋಮ್ ವಿತ್ ಮೀ ಕ್ವೆಶ್ಚನ್ ಮಾರ್ಕ್, ಕ್ಲೋಸ್ ದ ಡಬಲ್ ಇನ್ವರ್ಟರ್ಸ್. ಪಂಚುಯೇಷನನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಅವೇ ಹಿಂಟ್ಸ್ ಕೊಡೋದು ನಮಗೆ ಎಲ್ಲಿಂದ ಎಲ್ಲಿಗೆ ಹೇಗೆ ಡಿವೈಡ್ ಮಾಡ್ಕೋಬೇಕು ಅಂತ. ಸೊ ನಮಗೀಗ ಗೊತ್ತಿದೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಫಸ್ಟ್ ಯು ಹ್ಯಾವ್ ಟು ಡಿಮಾರ್ಕೇಟ್. ನಿಮಗೆ ಅರ್ಥ ಮಾಡ್ಕೋಬೇಕು ಇನ್ವರ್ಟೆಡ್ನ ಹೊರಗಿರೋ ಭಾಗ ಏನು, ಒಳಗಿರೋ ಭಾಗ ಏನು ಅಂತ. ಈಗ ಹಿ ಆಸ್ಡ್ ಅನ್ನೋದು ಹೊರಗಿರೋ ಭಾಗ, ಒಳಗಿರೋದು ಆರ್ ಯು ಕಮಿಂಗ್ ಹೋಮ್ ವಿತ್ ಮೀ. ಈಗ ಹೊರಗಿರೋದೇ ಪ್ರಿನ್ಸಿಪಲ್ ವರ್ಬ್, ಆಸ್ಡ್ ಅನ್ನೋದು ಪ್ರಿನ್ಸಿಪಲ್ ವರ್ಬ್. ಈಗ ಅದು ಯಾವ ಟೆನ್ಸ್ ಇರುತ್ತೋ ಒಳಗಿರೋದು ಅದನ್ನೇ ಫಾಲೋ ಮಾಡಿರಬೇಕು. ಈಗ ಹಿ ಆಸ್ಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ. ನಾವು ಸ್ಟೆಪ್ 1 ಮಾಡ್ಕೋಬೇಕಾಗಿರೋದು ಇಷ್ಟು. ಕ್ವೆಶ್ಚನ್ ಅಂದರೆ ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಇದು ಯಾವ ಟೈಪ್ ಆಫ್ ಸೆಂಟೆನ್ಸ್ ಅಂತ ಗುರ್ಸ್ಕೊಳ್ಬೇಕು. ಇದು ಕ್ವೆಶ್ಚನ್ ಅಂತ ಗೊತ್ತಾಯಿತು. ಕ್ವೆಶ್ಚನ್ ಆದಮೇಲೆ ಫಸ್ಟ್ ಸ್ಟೆಪ್ಪಲ್ಲಿ ಹೊರಗಿರೋ ಇನ್ವರ್ಟೆಡಿಂದ ಹೊರಗಿರೋ ಭಾಗ ಯಾವುದು, ಒಳಗಿರೋ ಭಾಗ ಯಾವುದು, ಎರಡನ್ನು ಗುರ್ತಿಸ್ಕೋಬೇಕು. ಈಗ ಹಿ ಆಸ್ಡ್ ಅನ್ನೋದು ಹೊರಗಿರೋ ಭಾಗ, ಒಳಗಿರೋ ಭಾಗ ಆರ್ ಯು ಕಮಿಂಗ್ ಹೋಮ್ ವಿತ್ ಮೀ, ಅದು ಕ್ವೆಶ್ಚನ್. ಸೆಕೆಂಡ್ ಸ್ಟೆಪ್, ಫಸ್ಟ್ ಸ್ಟೆಪ್ಪಲ್ಲಿ ಇನ್ನೊಂದು ನೀವು ಮಾಡ್ಕೋಬೇಕಲ್ಲ, ಆ್ಯರೋ ಮಾರ್ಕ್ ಹಾಕಿ ತೋರಿಸಿದ್ದೀನಿ. ಯಾವಾಗಲೂ ಕ್ವೆಶ್ಚನ್ಸಲ್ಲಿ ಆಕ್ಸಿಲರಿ ಫಸ್ಟ್ ಬರುತ್ತೆ, ಆಮೇಲೆ ನಾಮಪದ ಬರುತ್ತೆ, ಆಮೇಲೆ ಮೇನ್ ವರ್ಬ್ ಬಂದಿರುತ್ತೆ. ಇದೇ ರೀತಿಯಾಗೇ ಕ್ವೆಶ್ಚನ್ನು ಸ್ಟ್ರಕ್ಚರ್ ಆಗಿರುತ್ತೆ. ಎಲ್ಲ ಕ್ವೆಶ್ಚನ್ಸು ಅಷ್ಟೇ. ಫಸ್ಟ್ ಆಕ್ಸಿಲರಿ, ಆಮೇಲೆ ಸಬ್ಜೆಕ್ಟು, ಆಮೇಲೆ ಮೇನ್ ವರ್ಬ್. ಆಕ್ಸಿಲರಿ, ನಾಮಪದ, ಆಮೇಲೆ ಒಂದು ಮುಖ್ಯ ಕ್ರಿಯಾಪದ ಅಥವಾ ಕ್ರಿಯಾಸೂಚಕ ಪದ, ಈ ರೀತಿಯಾಗೇ ಬಂದಿರುತ್ತೆ. ನೀವು ಫಸ್ಟ್ ಸ್ಟೆಪ್ಪಲ್ಲೇ ಅಸರ್ಟಿವ್ ಫಾರ್ಮಿಗೆ ತಗೊಂಬರಬೇಕು. ಅಸರ್ಟಿವ್ ಅಂದರೆ ಸಬ್ಜೆಕ್ಟ್ ಫಸ್ಟ್, ಆಮೇಲೆ ವರ್ಬ್, ಆಮೇಲೆ ಆಕ್ಸಿಲರಿ, ಆಮೇಲೆ ಮೇನ್ ವರ್ಬ್, ಈ ರೀತಿ ಜೋಡಣೆ ಮಾಡ್ಕೋಬೇಕು. ಸೊ ಹಾಗಾಗಿ ಆ್ಯರೋ ತೋರಿಸಿದ್ದೀನಿ. ಯು ಅನ್ನೋದು ಫಸ್ಟ್ ಬರುತ್ತೆ, ಆರ್ ಅನ್ನೋದು ಆಮೇಲೆ ಹೋಗುತ್ತೆ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡ್ಕೊಳ್ಳಿ. ಇದಿಷ್ಟು ಮಾಡ್ಕೊಂಡ್ರೆ ನೀವು ಅದನ್ನು ಬರ್ಕೊಳ್ಳಿ. ನೀವು ಹಿ ಆಸ್ಡ್, ಆಮೇಲೆ WH ಕ್ವೆಶ್ಚನ್ಸಲ್ಲಿ ಇನ್ವರ್ಟೆಡ್ಸನ್ನು ಮತ್ತು ಕಾಮವನ್ನು ತೆಗಿಬೇಕಾದ್ರೆ ಯೂಸ್ ಮಾಡುವ ಕಂಜಂಕ್ಷನ್ ಯಾವುದಪ್ಪ ಅಂದರೆ ಇಫ್ ಆರ್ ವೆದರ್, ಯಾವುದಾದ್ರೂ ಒಂದು ಇಫ್ ಅಥವಾ ವೆದರ್. ಅಸರ್ಟಿವ್ ಸೆಂಟೆನ್ಸಲ್ಲಿ ದಟ್ಟು, ಕ್ವೆಶ್ಚನಲ್ಲಿ ಇಫ್ ಆರ್ ವೆದರ್. ಅದು ಎಸ್ ಆರ್ ನೋ ಕ್ವೆಶ್ಚನಲ್ಲಿ ಮಾತ್ರ ಇಫ್ ಆರ್ ಕಂಜಂಕ್ಷನ್, ವೆದರ್ ಕಂಜಂಕ್ಷನ್ ಯೂಸ್ ಮಾಡ್ತೀವಿ. WH ಕ್ವೆಶ್ಚನಲ್ಲಿ ಬೇರೆ ಥರ ಬರುತ್ತೆ, ನಾನು ಹೇಳ್ಕೊಡ್ತೀನಿ ಮುಂದೆ ನಿಮಗೆ ಅದನ್ನು. ಹಿ ಆಸ್ಡ್, ಇಫ್, ಇಷ್ಟು ಬರ್ಕೊಂಡಿದ್ದೀರಾ. ಈಗ ಇಂಟರ್ಚೇಂಜ್ ಆಗಿರುವಂಥ ಆಕ್ಸಿಲರಿ ಪೊಸಿಷನ್ ಮತ್ತು ಸಬ್ಜೆಕ್ಟ್ ಪೊಸಿಷನನ್ನು ಬರ್ಕೊಳ್ಳಿ. ಯು ಆರ್ ಕಮ್ಮಿಂಗ್ ಹೋಮ್ ವಿತ್ ಮೀ ಅಂತ ಆಗುತ್ತೆ. ಯು ಅನ್ನೋದು ಫಸ್ಟ್ ಬಂತು, ಆಮೇಲೆ ಆಕ್ಸಿಲರಿ ಬಂತು, ಆಮೇಲೆ ಮೇನ್ ವರ್ಬ್ ಬಂತು. ಫಸ್ಟ್ ಯಾವಾಗಲೂ ಕ್ವೆಶ್ಚನಲ್ಲಿ ಏನಾಗಿರುತ್ತೆ, ಆಕ್ಸಿಲರಿ ಫಸ್ಟ್ ಇರುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಮೇನ್ ವರ್ಬ್ ಬರುತ್ತೆ. ಆದರೆ ನೀವು ಇದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸಬೇಕಾದ್ರೆ ಅಸರ್ಟಿವ್ ರೂಪಕ್ಕೆ, ಅಂದರೆ ಸಬ್ಜೆಕ್ಟ್ ಫಸ್ಟ್, ಆಮೇಲೆ ಆಕ್ಸಿಲರಿ, ಆಮೇಲೆ ಮೇನ್ ವರ್ಬ್, ಈ ರೀತಿ ಬರ್ಕೋಬೇಕು. ಯು ಆರ್ ಕಮ್ಮಿಂಗ್ ಹೋಮ್ ವಿತ್ ಮೀ ಅಂತ ಆಯಿತು. ಈಗ ಅದರ ಟೆನ್ಸ್ ಗುರ್ಸ್ಕೊಳ್ಳಿ. ಸ್ಟೆಪ್ 2ನಲ್ಲಿ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಗುರ್ಸ್ಕೊಂಡಿದ್ದೀನಿ ನಾನು. ಈಗ ಅದನ್ನು ನೀವು ಇಂಡೈರೆಕ್ಟಿಂಗ್ ಮಾಡುವಾಗ ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದದ್ದು ಪಾಸ್ಟ್ ಕಂಟಿನ್ಯೂಸ್ ಆಗಿ
ಬದಲಾಯಿಸಬೇಕು. ಈಗ ಬರೀರಿ, ಹೀ ಆಸ್ಟ್ ಬದಲು ಕ್ವೆಶ್ಚನ್ಡ್ ಅಂತ ಬರೀರಿ. ಇಫ್ ಅಂತ ಬರ್ಕೊಂಡಿದ್ದೀರಾ ಅದನ್ನೇ ಕಾಪಿ ಮಾಡಿ. ಯು ಆರ್ ಕಮ್ಮಿಂಗ್ ಹೋಮ್ ಅನ್ನು ಪಾಸ್ಟ್ ಕಂಟಿನ್ಯೂಸ್ಗೆ ಬದಲಾಯಿಸಿ. ಈಗ ನಿಮ್ಮ ಕಣ್ಣಲ್ಲಿ ಅವರಿಬ್ಬರು ಮಾತಾಡ್ತಾ ಇದ್ದಾರೆ, ಅವರಿಬ್ಬರು ಒಬ್ಬ ಕೇಳ್ತಿದ್ದಾನೆ ಮನೆಗೆ ಬರ್ತೀಯಾ ಅಂತ. ಸೊ ಅವರಿಬ್ಬರು ಮಾತಾಡಿದರೆ ಯು ಅನ್ನೋದೆಲ್ಲ ಏನಾಗುತ್ತೆ, ಹೀ ಅಂತಾಗುತ್ತೆ. ನಿಮ್ಮ ಕಣ್ಣಲ್ಲಿ ಇವರು ಥರ್ಡ್ ಪಾರ್ಟಿಗಳು, ನೀವೀಗ ರಿಪೋರ್ಟೆಡ್ ಸ್ಪೀಚ್ ಬರೀತಾ ಇದ್ದೀರಾ. ಸೊ ಹಾಗಾಗಿ ಅದನ್ನು ಹೀ ಅಂತ ಮಾಡ್ಕೊಳ್ಳಿ. ಯು ಜಾಗದಲ್ಲಿ ಹೀ ಅಂತ ಮಾಡಿಕೊಂಡು ಅದಕ್ಕೆ ಸೂಟ್ ಆಗುವ, ಯು ಸೂಟ್ ಆಗುವ ಬಿ ಫಾರ್ಮು ಆರು, ಹೀಗೆ ಸೂಟ್ ಆಗೋದು ಯಾವುದಪ್ಪ ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಎಸ್ ಇರೋದು. ಸೊ ಹೀ ವಾಸ್ ಕಮ್ಮಿಂಗ್ ಹೋಮ್ ವಿತ್ ಹಿಮ್ ಅನ್ನೋದು ಉತ್ತರ ಆಗುತ್ತೆ. ಸೊ ಈ ರೀತಿ ಪ್ರನೌನ್ಸ್ ಅನ್ನು ಕೂಡ ನೀವು ಬದಲಾವಣೆ ಮಾಡ್ಕೋಬೇಕು. ಎರಡನೆಯ ಉದಾಹರಣೆಗೆ ಬರೋಣ. ಹೀ ಸೆಡ್ ವಿಲ್ ಯು ಲಿಸನ್ ಟು ಸಚ್ ಎ ಮ್ಯಾನ್. ಇಲ್ಲಿ ಹೀ ಸೆಡ್ ಈಸ್ ಇನ್ ಔಟ್ಸೈಡ್ ದ ಇನ್ವರ್ಟೆಡ್ಸ್, ಇಟ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಗೊತ್ತಾಗೋಯ್ತು, ಒಳಗಿರೋದನ್ನ ನಾನು ಪಾಸ್ಟಿಗೆ ಬದಲಾಯಿಸಬೇಕು ಅಂತ. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, ಫಸ್ಟು ಹೊರಗಿರೋ ಭಾಗ ಒಳಗಿರೋ ಭಾಗ ಗುರುತಿಸ್ಕೊಂಡ್ವಿ, ಹೊರಗಿರೋ ಭಾಗದ ಟೆನ್ಸ್ ಗುರುತಿಸ್ಕೊಂಡಿದ್ದೀವಿ. ಈಗ ಇಂಟರ್ಚೇಂಜ್ ಮಾಡಿ, ಅಂದರೆ ಯಾವಾಗಲೂ ಕ್ವೆಶ್ಚನ್ಸಲ್ಲಿ ಆಕ್ಸಿಲರಿ ಫಸ್ಟ್ ಬಂದಿರುತ್ತೆ, ಆಮೇಲೆ ಸಬ್ಜೆಕ್ಟ್ ಬಂದಿರುತ್ತೆ. ನೀವು ಇಂಡೈರೆಕ್ಟಿಗೆ ಮಾಡುವಾಗ ಸ್ಟೆಪ್ 2ನಲ್ಲಿ ಆ ಆ್ಯರೋ ಮಾರ್ಕ್ ತೋರಿಸಿದ್ದೀನಿ ನೋಡಿ, ಯು ಫಸ್ಟ್ ಬರುತ್ತೆ ಆಮೇಲೆ ವಿಲ್ ಬರುತ್ತಲ್ಲ, ಆ ರೀತಿ ಮಾಡಿ ಬರ್ಕೋಬೇಕು. ಈಗ ಬರ್ಕೊಳ್ಳಿ. ಹೀ ಕ್ವೆಶ್ಚನ್, ಸೆಟ್ ಬದಲು ಕ್ವೆಶ್ಚನ್ ಅಂತ ಹಾಕ್ತೀರಾ, ಕಾಮಾ ಡಬಲ್ ಇನ್ವರ್ಟೆಡ್ಸ್ ತೆಗಿಯೋಕ್ಕೆ ಇಫ್ ಅನ್ನೋ ಕಂಜಂಕ್ಷನ್ ಹಾಕ್ತೀರಾ. ಈಗ ಅದನ್ನು ಇಂಟರ್ಚೇಂಜ್ ಮಾಡಿ ಬರೆದ್ರೆ ನಿಮಗೆ ಉತ್ತರ ಯು ವಿಲ್ ಲಿಸನ್ ಟು ಸಚ್ ಎ ಮ್ಯಾನ್ ಅಂತ ಬಂತು. ಈಗ ಗುರ್ತಿಸ್ಕೋಬೇಕು ನೀವೀಗ ಯಾವ ಟೆನ್ಸ್, ಅಲ್ಲಿ ನಾನು ಮೇಲೆ ಗುರ್ತಿಸ್ಕೊಂಡ್ಬಿಟ್ಟಿದ್ದೀನಿ, ಫ್ಯೂಚರ್ ಟೆನ್ಸ್ ವಿತ್ ಮೋಡಲ್ ಆಕ್ಸಿಲರಿ. ಈಗ ಗುರ್ತಿಸಿದಿರಲ್ಲ ನೀವೀಗ, ಯಾವಾಗಲೂ ನಾವು ಪಾಸ್ಟ್ ಫಾರ್ಮಿಗೆ ಬಂದಾಗ ಆ ಫ್ಯೂಚರ್ ಟೆನ್ಸಲ್ಲಿ ಯಾವುದೇ ಸೆಂಟೆನ್ಸ್ ಇದ್ರೂ ಮೋಡಲ್ ಆಕ್ಸಿಲರಿ ಇದ್ರೂ ಅದ್ರ ಪಾಸ್ಟ್ ಫಾರ್ಮ್ ಚೇಂಜ್ ಮಾಡಿ ಬರೆದ್ಬಿಡ್ಬೇಕು ಅಷ್ಟೇ. ಹೀ ಕ್ವೆಶ್ಚನ್ಡ್, ಯು ಅನ್ನೋದು ಅವರಿಬ್ಬರು ಮಾತಾಡ್ತಾ ಇರೋದ್ರಿಂದ ನಮ್ಮ ಕಣ್ಣಲ್ಲಿ ಅವರು ಅಥವಾ ಅವನು ಹೀ ಅಂತ ಆಗ್ತಾನೆ, ಥರ್ಡ್ ಪಾರ್ಟಿ. ಹೀ ಕ್ವೆಶ್ಚನ್ಡ್ ಇಫ್ ಹೀ ವುಡ್ ಲಿಸನ್ ಟು ಸಚ್ ಎ ಮ್ಯಾನ್. ಇದು ಉತ್ತರ ಆಗುತ್ತೆ. ಇನ್ನೊಂದು ಉದಾಹರಣೆ ಬರ್ತಿದ್ದೀನಿ ನೋಡಿ. ದ ಪ್ರಿನ್ಸ್ ಸೆಡ್ ಡು ಯು ರಿಯಲಿ ಕಮ್ ಫ್ರಮ್ ಚೈನಾ ಅಂತ ಇದೆ. ನಾವು ಆಕ್ಸಿಲರಿ ಬೇರೆಲ್ಲ ಯಾವುದೆಲ್ಲ ಬಂದಿರಲಿ, ಈ ಇದುವರೆಗೂ ಹೇಳಿದ ರೂಲ್ಸ್ ಆಯಿತು. ಡೂ ಫಾರ್ಮ್ ಬಂದಾಗ ಮಾತ್ರ ನೀವು ಅದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸ್ಬೇಕಾದ್ರೆ ತೆಗೆದುಹಾಕ್ಬಿಡ್ಬೇಕು. ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ಔಟ್ಸೈಡ್ ಇನ್ವರ್ಟೆಡ್ಸ್ ಸೆಡ್ ಅಂತಿದೆ, ಪಾಸ್ಟ್ ಅಂತ ಗುರುತಿಸ್ಕೊಂಡಿದ್ರೆ ಸ್ಟೆಪ್ 1ನಲ್ಲಿ ಒಳಗಿರೋದು ಎಸ್ ಆರ್ ನೋ ಕ್ವೆಶ್ಚನ್ನು, ಅದರಲ್ಲಿ ಡೂ ತೆಗೆದುಹಾಕಿದ್ದೀರಾ. ಆವಾಗ ನಿಮಗೆ ಸಬ್ಜೆಕ್ಟ್ ವರ್ಬ್ ತಂತಾನೆ ಕರೆಕ್ಟಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ. ಯು ರಿಯಲಿ ಕಮ್ ಫ್ರಮ್ ಚೈನಾ ಅಂತ ಯು ಅನ್ನೋದು ಸಬ್ಜೆಕ್ಟು, ಆಮೇಲೆ ಒಂದು ಕಮ್ ಅನ್ನೋಂಥ ಮೇನ್ ವರ್ಬ್ ಬಂದಿರುತ್ತೆ. ಡೂನ ನೀವು ತೆಗೆದುಹಾಕಿದಾಗ ನಿಮ್ಮ ಸ್ಟೆಪ್ 2ನಲ್ಲಿ ವಾಕ್ಯ ಹೀಗಿರುತ್ತೆ. ದ ಪ್ರಿನ್ಸ್ ಕ್ವೆಶ್ಚನ್ಡ್, ಇನ್ವರ್ಟೆಡ್ಸ್ನ ತೆಗಿಯೋಕ್ಕೆ ಕಂಜಂಕ್ಷನ್ ಇಫ್ ಅಂತ ಯೂಸ್ ಮಾಡ್ತಿದ್ದೀರಾ. ಯು ರಿಯಲಿ ಕಮ್ ಫ್ರಮ್ ಚೈನಾ ಅಂತಂದಾಗ ಅದರ ಟೆನ್ಸ್ ಗುರುತಿಸ್ಕೊಳ್ಳಿ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ರಿಯಲಿ ಅನ್ನೋದು ಅಡ್ವರ್ಬ್ ಏನೋ ಪದ ಅಂತ ಅಂದ್ಕೋಬೇಡಿ, ಅದು ಅಡ್ವರ್ಬ್, ಅದು ಎಲ್ಲಿ ಬೇಕಾದ್ರೂ ಬರ್ತಾ ಇರ್ತದೆ ವಾಕ್ಯದಲ್ಲಿ. ಸೊ ರಿಯಲಿ ಅನ್ನೋ ನೀವು ಗಮನದಲ್ಲಿ ಇಟ್ಕೋಬೇಡಿ. ವರ್ಬ್ ಕಮ್ ಅನ್ನುವಂಥ ವರ್ಬನ್ನು ನೀವು ಕ್ರಿಯಾಸೂಚಕ ಪದವನ್ನು ಗಮನ ಇಟ್ಕೊಳ್ಳಿ. ಅಲ್ಲಿ ಯಾವ ಆಕ್ಸಿಲರಿನೂ ಬಂದಿಲ್ಲ, ಒಂದು ಯು ಬಂದಿದೆ, ನಾಮಪದ ಬಂದಿದೆ, ಆಮೇಲೆ ಒಂದು ಮೇನ್ ವರ್ಬ್ ಬಂದಿದೆ. ಸೊ ಹಾಗಾಗಿ ಅದನ್ನು ಸಿಂಪಲ್ ಪ್ರೆಸೆಂಟ್ ಅಂತ ಅಷ್ಟೇ ಗುರುತಿಸ್ಕೋಬೇಕು. ಹ್ಯಾವ್ ಫಾರ್ಮ್ ಇಲ್ಲ, ಬಿ ಫಾರ್ಮ್ ಇಲ್ಲ, ಯಾವ ಮೋಡಲ್ ಆಕ್ಸಿಲರಿನೂ ಇಲ್ಲ ಅಂದರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸೇ. ಒಂದೇ ಒಂದು ಮೂಲ ಕ್ರಿಯಾಪದ ಬಂದಿದೆ. ರಿಯಲಿ ಅನ್ನೋದು ಯಾವ ಆಕ್ಸಿಲರಿನೂ ಅಲ್ಲ, ಅದು ಅಡ್ವರ್ಬ್. ಸೊ ಅಡ್ವರ್ಬ್ ಪರಿಗಣಿಸಲೇಬಾರ್ದು. ಯು ಕಮ್ ಫ್ರಮ್ ಚೈನಾ ಅಷ್ಟರ ಮೇಲೆ ಗಮನ ಕೊಡಿ. ಈಗ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯಿತು. ಈಗ ನಾವು ಉತ್ತರ ಬರ್ಕೊಂಡು ಹೋಗೋಣ. ಯಾವಾಗೆಲ್ಲ ಡೈರೆಕ್ಟ್ ಸ್ಪೀಚಲ್ಲಿ ಪ್ರೆಸೆಂಟ್ ಇರುತ್ತೋ, ಇನ್ನು ಇನ್ವರ್ಟೆಡ್ ನಾವು ಹೊರಗಿರುವಂಥ ಭಾಗ ಪಾಸ್ಟ್ ತೋರಿಸ್ತಾ ಇದ್ರೆ ಒಳಗಿರೋದನ್ನು ಪಾಸ್ಟ್ ಮಾಡಬೇಕು. ಸೊ ಪ್ರಿನ್ಸ್ ಕ್ವೆಶ್ಚನ್ಡ್ ಇಫ್, ಈಗ ಯು ರಿಯಲಿ ಕಮ್ ಫ್ರಮ್ ಚೈನಾ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಇದೆ, ಅದನ್ನು ಸಿಂಪಲ್ ಪಾಸ್ಟಾಗಿ ಬದಲಾಯಿಸಿ. ಇಫ್ ಹೀ ರಿಯಲಿ ಕೇಮ್ ಫ್ರಮ್ ಚೈನಾ, ಇದು ನಿಮ್ಮ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಹೀ ಸೆಡ್ ಡು ಯು ರೈಟ್ ಎ ಗುಡ್ ಹ್ಯಾಂಡ್. ಈಗ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ ಔಟ್ಸೈಡ್ ದ ಇನ್ವರ್ಟೆಡ್ ಸೆಡ್ ಇದೆ, ಸೊ ಒಳಗಿರೋದನ್ನು ನಾವು ಪಾಸ್ಟ್ ಮಾಡಬೇಕು ಅನ್ನೋ ಹಿಂಟು. ಸೆಕೆಂಡ್ ಸ್ಟೆಪ್ಪಲ್ಲಿ ಡೂ ತೆಗೆದಾಕಬೇಕು, ಡೂ ಇದ್ದರೆ. ಸೊ ಇನ್ಯಾವುದರ ಆಕ್ಸಿಲರಿ ಇದ್ದರೆ ಆಕ್ಸಿಲರಿಯನ್ನು ಕಡೆಗೆ ಹಾಕಿ ಸಬ್ಜೆಕ್ಟನ್ನು ಫಸ್ಟ್ ಹಾಕಿ, ಅಂದರೆ ಫಸ್ಟು ಸಬ್ಜೆಕ್ಟು ಆಮೇಲೆ ಆಕ್ಸಿಲರಿ, ಈ ರೀತಿ ಬರಬೇಕು. ಕ್ವೆಶನಲ್ಲಿ ಏನಾಗಿರುತ್ತೆ, ಆಕ್ಸಿಲರಿ ಫಸ್ಟ್ ಬಂದು ಆಮೇಲೆ ಸಬ್ಜೆಕ್ಟ್ ಬಂದು ಆಮೇಲೆ ಮೇನ್ ವರ್ಬ್ ಬಂದಿರುತ್ತೆ. ಆದರೆ ನೀವು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸಬೇಕಾದ್ರೆ
ಫಸ್ಟು ಸಬ್ಜೆಕ್ಟು, ಆಮೇಲೆ ಆಕ್ಸಿಲರಿ, ಆಮೇಲೆ ಮೇನ್ ವರ್ಬ್. ಈ ರೀತಿ ಜೋಡಣೆ ಮಾಡ್ಕೋಬೇಕು. ಡೂ ಬಂದಾಗ ಏನು ಮಾಡಬಾರ್ದು, ಡೂ ಅಂತ ತೆಗೆದಾಕ್ಬಿಟ್ರೆ ನಿಮ್ಗೆ ಸಿಕ್ಬಿಡುತ್ತೆ ಅಸರ್ಟಿವ್ ಫಾರ್ಮು. ಯು ರೈಟ್, ಯು ಅನ್ನೋದು ಸಬ್ಜೆಕ್ಟು, ರೈಟ್ ಅನ್ನೋದು ಮೇನ್ ವರ್ಬ್, ಅದಾಗೆ ಇರುತ್ತೆ. ಸೊ ಡೂ ಫಾರ್ಮ್ ಬಂದಾಗ ಮಾತ್ರ ಇಂಟರ್ಚೇಂಜನ್ ಮಾಡೋಕ್ಕೋಗ್ಬಿಡಿ, ಡೂ ತೆಗೆದಾಕ್ಬಿಡಿ. ಈಗ ನಿಮ್ಗೆ ಸಿಕ್ತು ನೋಡಿ. ಹೀ ಸೆಡ್ ಬದಲು ಕ್ವೆಶ್ಚನ್ ಅಂತ ಹಾಕ್ಕೊಂಡಿದ್ದೀರಾ. ಇನ್ವರ್ಟೆಡ್ನ ನೀವು ತೆಗಿಬೇಕಾದ್ರೆ ಇಫ್ ಅನ್ನೋ ಕಂಜಂಕ್ಷನ್ ಹಾಕಿದ್ದೀರಾ. ಯು ರೈಟ್ ಎ ಗುಡ್ ಹ್ಯಾಂಡ್ ಅನ್ನೋದರ ಟೆನ್ಸ್ ಗುರುತಿಸ್ತಾ ಇದ್ದೀರಾ, ಅದು ಸಿಂಪಲ್ ಪ್ರೆಸೆಂಟ್. ಈಗ ಸಿಂಪಲ್ ಪ್ರೆಸೆಂಟನ್ನು ಪಾಸ್ಟ್ ಮಾಡಿ ಆನ್ಸರ್ ಬರೀರಿ. ಹೀ ಕ್ವೆಶ್ಚನ್ ಇಫ್, ಅವರಿಬ್ಬರು ಮಾತಾಡುವಾಗ ಯು ಅನ್ನೋದು ಹೀ ಆಗುತ್ತೆ. ನಮ್ಮ ಕಣ್ಣಲ್ಲಿ ಏನು ಅವನು ಅನ್ನೋದಾಗುತ್ತೆ, ಅವನು ಥರ್ಡ್ ಪಾರ್ಟಿ. ಹೀ ರೈಟ್ ಇದ್ದಿದ್ದು ರೋಟ್ ಅ ಗುಡ್ ಹ್ಯಾಂಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್. ಇದು ಆಕ್ಸಿಲರಿ ಇರುವಂಥ ಎಸ್ ಆರ್ ನೋ ಕ್ವೆಶ್ಚನನ್ನು ಹೇಗೆ ಬದಲಾಯಿಸಬೇಕು ಅನ್ನುವುದರ 4 ಎಕ್ಸಾಂಪಲ್ಸನ್ನು ನಾನು ನಿಮಗೆ ತೋರಿಸಿದ್ದೀನಿ. ಸೊ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ WH ಕ್ವೆಶ್ಚನ್ಸನ್ನು ನಾವು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸಬೇಕು